ಬಿಳಿ ಕೂದಲಿಗೆ ಬಣ್ಣ ಹಚ್ಚುವ ಇಂದಿನ ಮಾನಸಿಕತೆ ಬಗ್ಗೆ ಏನು ಹೇಳ್ತೀರಿ ಗುರುಗಳೇ? ಸೃಷ್ಟಿಗಳು ಈ ತಲೆಯ ಕೂದಲಿನಲ್ಲಿದೆ, ಭಾವನೆಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಬಿಳಿ ಕೂದಲಿಗೆ ಬಣ್ಣ ಹಚ್ಚುವ ಇಂದಿನ ಮಾನಸಿಕತೆ ಬಗ್ಗೆ ಏನು ಹೇಳ್ತೀರಿ ಗುರುಗಳೇ? ತನ್ನ ನೈಜತೆಯನ್ನು ಮರೆಮಾಚುವ ಗುಣವೇ, ಅಥವಾ ತನ್ನ ಯೌವನ ಕಳೆದು ಹೋಗುತ್ತಿರುವುದನ್ನು ಜೀರ್ಣಿಸಿಕೊಳ್ಳಲು ಆಗದೆ ಇರುವುದೇ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಈ ಕೂದಲ ಬಗ್ಗೆ ಅಷ್ಟೊಂದು ಕೀಳಾಗಿ ಯೋಚನೆ ಮಾಡಬೇಡಿ. ಎಲ್ಲ ಭಾವಗಳು, ಭಾವನೆಗಳು, ನಂಬಿಕೆಗಳು, ಸುಳ್ಳು ಸೃಷ್ಟಿಗಳು ಈ ತಲೆಯ ಕೂದಲಿನಲ್ಲಿದೆ. ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ? ನೋಡಿ, ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಕೂದಲಿನ ಮೂಲ ಬಣ್ಣ ಕಪ್ಪು ಅಲ್ವಾ? ಸೊ ಆ ಕಪ್ಪು ಏನು ಮಾಡುತ್ತೆ, ನಮಗೆ ಸೌಂದರ್ಯ ಸೂಚಕ. ಸಪೋಸ್ ಹುಟ್ಟಿದಾಗಲೇ ಎಲ್ಲರ ಕೂದಲು ಬೆಳ್ಳಗೆ ಇದ್ದಿದ್ರೆ ಅದು ಅದೇ ಸೆಟ್ ಆಗ್ತಾಯಿತ್ತು. ಸೊ ಎಲ್ಲರೂ ಕಪ್ಪಾಗಿ ಹುಟ್ಟುವುದರಿಂದ ಕಪ್ಪಿನ ಬಣ್ಣ ನಮಗೆ ಸೌಂದರ್ಯ ಸೂಚಕ. ಅದರಲ್ಲೂ ಹೆಣ್ಮಕ್ಳಿಗಂತೂ ಕೂದಲಿನ ರಾಶಿ ರಾಶಿ ಇದ್ದರೆ ಸೌಂದರ್ಯ ಇಮ್ಮಳಿಸುತ್ತೆ, ಜಾಸ್ತಿ ಇರುತ್ತೆ. ಆ ಕೂದಲಿನಲ್ಲಿ ಎಷ್ಟೊಂದು ಭೇದಗಳಿದೆ, ವಿಧ ವಿಧವಾದ ಆಕಾರಗಳಿವೆ. ಅದನ್ನೆಲ್ಲ ನೀವು ನೋಡಿರ್ತೀರ. ಗುಂಗುರು ಕೂದಲು, ಆ ಕೂದಲು, ಈ ಕೂದಲು, ಏನೇನೆಲ್ಲ ಇರುತ್ತೆ. ಆ ಕೂದಲಿನ ವಿಚಿತ್ರ ಗುಣಗಳು, ಒಬ್ಬೊಬ್ಬರು ರಿಂಗ್ ಆಗಿರುತ್ತೆ, ಒಬ್ಬರು ನೈಸ್ ಆಗಿರುತ್ತೆ, ಇನ್ನೊಬ್ರು ಇನ್ನೆಂಗೋ ಇರುತ್ತೆ, ಎಲ್ಲ ಇರುತ್ತಲ್ಲ. ಆ ಗುಣಗಳೇ ಡೈರೆಕ್ಟಾಗಿ ಮನಸ್ಸಿಗೆ ಬಂದ್ಬಿಟ್ಟಿದೆ. ಡೈರೆಕ್ಟಾಗಿ ಮನಸ್ಸಿಗೆ ಯಾವ ರೀತಿ ಬಂದಿದೆ ಅಂದರೆ, ಭಾವನೆಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ನಿಮಗೆ ಆಶ್ಚರ್ಯ ಆಗುತ್ತೆ. ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಎಷ್ಟು ಸಣ್ಣದಾಗೆ ಈ ಕೂದಲು ಬಗ್ಗೆ ಯೋಚನೆ ಮಾಡೋದಲ್ಲಪ್ಪ. ಈ ಕೂದಲನ್ನು, ಬೆಳೆಯುವ ಕೂದಲನ್ನು ಬೋಳಿಸ್ಕೊಂಡ್ರೆ ಒಂದು ಧರ್ಮ. ಬೋಳಿಸ್ಕೊಂಡು ಒಂದು ರೀತಿಯಾದ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ, ಇದೇ ಕೂದಲನ್ನು ಮೇಲೆ ಮುಚ್ಚಿ ಟೋಪಿ ಹಾಕ್ಕೊಂಡ್ರೆ ಅದೊಂದು ಧರ್ಮ. ಮುಸ್ಲಿಂ ಧರ್ಮದವರು, ಹಿಂದೂ ಧರ್ಮದವ್ರು ಬೋಳಿಸ್ಕೊತಾರೆ. ಸಿಖ್ ಧರ್ಮದವರು ಅದೇ ಕೂದಲನ್ನು ಕಟ್ತಾರೆ. ಬುದ್ಧ ಧರ್ಮದವರು ಅದೇ ಕೂದಲನ್ನು ಬೋಳಿಸ್ತಾರೆ. ಜೈನ ಧರ್ಮದವರು ಅದೇ ಕೂದಲನ್ನು ಕಿತ್ತಾಕ್ತಾರೆ. ಪುನಃ ಹುಟ್ಟುತ್ತೆ, ಪುನಃ ಕಿತ್ತಾಕ್ತಾರೆ. ಇದೇನು ಸಣ್ಣ ವಿಚಾರನೇ? ಸೊ ಧರ್ಮ ಚಿಂತನೆಗಳು, ದೇವರುಗಳು, ನಾನು ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಈ ಕೂದಲು ಸಹಕಾರಿ. ನಾನು ಈ ಧರ್ಮಕ್ಕೆ ಸೇರಿದವನು ಅಂತ ತೋರಿಸ್ಕೊಳಕ್ಕೆ ಈ ಕೂದಲನ್ನು ಉಪಯೋಗಿಸ್ಕೊತೀವಿ. ಏನು ಮಾಡ್ಕೋತಾರೆ, ನನ್ನೊಂದು ಕೂದಲು ಕಿತ್ತಕ್ಕಾಗಲ್ಲ ಅಂತಾರೆ ಅಲ್ವಾ? ಬಟ್ ಏನು ಮಹಿಮೆ ಇದೆ ಕೂದಲಲ್ಲಿ. ಬೋಳಿಸ್ಬಿಟ್ರೆ ಅವನು ಧರ್ಮ, ಅವನು ಹಿಂದೂ ಧರ್ಮಕ್ಕೆ ಸೇರಿದವನು. ಇನ್ನೊಂದು ನೋಡಿ, ಎಷ್ಟೊಂದು ಭಾವನೆಗಳಿದೆ ಅಂದರೆ, ತಿರುಪತಿಗೆ ಹೋಗಿ ಕೂದಲು ತೆಗೆದ್ರೆ ನಾನು ಭಗವಂತನಿಗೆ ಸರೆಂಡರ್ ಆಗಿದ್ದೀನಿ ಅನ್ನತಕ್ಕಂಥ ಭಾವ. ದೇವರೇ, ನಾನೇನೋ ಸಣ್ಣ ಪುಟ್ಟ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ, ನನ್ನನ್ನು ಕ್ಷಮಿಸು, ಕ್ಷಮಾಭಾವನೆ. ಅದನ್ನು ಕೂದಲನ್ನು ತೆಗೆದುಕೊಳ್ಳುವುದು. ವೈರಾಗ್ಯ ಭಾವನೆ ಕೂದಲನ್ನು ತೆಗೆಯುವುದು. ದುಃಖದ ಭಾವನೆ ಕೂದಲನ್ನು ತೆಗೆಯುವುದು. ಅಪರಾಧದ ಭಾವನೆ ಕೂದಲನ್ನು ತೆಗೆಯುವುದು. ಅಪರಾಧ ಕಳ್ಳತನ ಮಾಡಿದ್ರೆ ತಲೆ ಬೋಳಿಸ್ತಾರೆ ನೋಡಿ, ಕೆಟ್ಟದನ್ನು ಮಾಡಿದ್ರೆ ತಲೆ ಬೋಳಿಸ್ತಾರೆ ನೋಡಿ. ಅಪರಾಧ ಭಾವನೆ ಕೂದಲನ್ನು ಬೋಳಿಸುವುದು. ನೋಡಿ, ಕೂದಲ ಹಿಂದೆ ಎಷ್ಟೊಂದು ಮಹಿಮೆಗಳಿದೆ.
ಸೊ ಈ ಕೂದಲ ಬಗ್ಗೆ ಯೋಚನೆ ಮಾಡಬೇಕಾದಾಗ ನಾನೊಂದು ಪುಟ್ಟ ಕವನ ಬರೆದಿದ್ದೆ, ಅದು ನಾನು ನಿಮ್ಗೆ ಹೇಳ್ತೀನಿ. ದೇವರಿಗೆಂದು ನೀ ಬೋಳಿಸಿದ ತಲೆಗೂದಲು ಬೆಳೆಯದಿದ್ದರೆ, ದೇವರಿಗೆಂದು ನೀ ಬೋಳಿಸಿದ ತಲೆ ಕೂದಲು ಬೆಳೆಯದಿದ್ದರೆ ನೀ ಮಾಡಿದ್ದು ಸರಿ. ದೇವರಿಗೆ ಅಂತ ತೆಗೆದಿರ್ತೀಯ, ಪುನಃ ಅದು ಬೆಳೆಬಾರ್ದು, ಆವಾಗ ಪರ್ಫೆಕ್ಟ್. ನೀ ಬಿಟ್ಟ ಗಡ್ಡ ಬೆಳ್ಳಗಾಗದಿದ್ದರೆ ನೀ ಬಿಟ್ಟದ್ದು ಸರಿ. ನೀ ತೊಟ್ಟ ಬಿಳಿ ಬಟ್ಟೆ ಕಾವಿ ಕೊಳೆಯಾಗದಿದ್ದರೆ ನೀ ತೊಟ್ಟಿದ್ದು ಸರಿ. ನೀ ತಿಂದದ್ದು ಕುಡಿದದ್ದು ಕೊಳೆಯದಿದ್ದರೆ ನೀ ಮಡಿ ಮಾಡಿದ್ದು ಸರಿ. ನಿನ್ನ ಕಲುಷಿತ ಮನದಿಂದ ಭಗವಂತನನ್ನು ಒಲಿಸಿಕೊಳ್ಳುವುದಿದ್ದರೆ ನೀ ಪಠಿಸಿದ್ದು ಸರಿ. ಕಾಲನ ಕರೆಗೆ ಕೊರಳೊಡ್ಡುವ ಮುನ್ನ ನೀ ಮಾಡಿದ್ದು ಸರಿಯೇ. ಭೇದ ಭಾವಗಳ ಸೃಷ್ಟಿಸಿ ಭಾವನೆಗಳ ಜೊತೆ ಚೆಲ್ಲಾಟವಾಡಿ ನಾನು ನೀನೆಂದು ವೇಷ ತೊಳುವುದು ಸರಿಯೇ. ನೋಡಿ, ಇದು ಯಾವಾಗಲೋ ಬರ್ತಿದ್ದೆ ಹಳೆಯದು ಕವನ. ಬಿಟ್ಟ ಗಡ್ಡ ಬೆಳ್ಳಗಾಗದಿದ್ದರೆ ನೀ ಬಿಟ್ಟದ್ದು ಸರಿ. ನಾವು ಕೂದಲು ದಾಡಿ ಬಿಟ್ಕೊತೀವಿ, ಅದು ಬೆಳ್ಳಗಾಗ್ತಾ ಇರುತ್ತೆ, ಕೊನೆಗೆಲ್ಲ ಹೋಗ್ಬಿಡುತ್ತೆ. ಅದನ್ನು ಬಿಟ್ಕೊಂಡು ನಾನು ಇದು ಅಂತ ತೋರಿಸ್ಕೊತೀನಿ. ನೀ ತೊಟ್ಟ ಬಿಳಿ ಬಟ್ಟೆ ಕಾವಿ, ಬಿಳಿ ಬಟ್ಟೆ ಇರುತ್ತಲ್ಲ, ಬೆಳ್ಳಗೆ ಕೆಲವು ಬಟ್ಟೆಗಳು ಹಾಕ್ಕೊಂಡು ನಾನು ಇದು ಅಂತ ತೋರಿಸ್ತಾರೆ, ಕಾವಿ ಬಟ್ಟೆ ಹಾಕ್ಕೊಂಡು ನಾನು ಇದು ಅಂತ ತೋರಿಸ್ತಾರೆ. ಅದು ಕೊಳೆ ಆಗ್ತಾನೆ ಇರುತ್ತೆ, ನೀನು ಒಗಿತಾನೇ ಇರ್ತೀಯ. ಅದು ಕೊಳೆ ಆಗಲಿಲ್ಲ ಅಂದರೆ ಆ ಕಲರ್ ಅಲ್ಟಿಮೇಟ್ ಫಾರ್ ದ ಗಾಡ್ ಅಂತ, ದೇವರಿಗೆ ಅದೇ ಶ್ರೇಷ್ಠ. ನೀ ತಿಂದದ್ದು ಕುಡಿದದ್ದು ಕೊಳೆಯದಿದ್ದರೆ, ನೀ ಏನು ತಿಂದಿರ್ತೀಯೋ ಕುಡಿದಿರ್ತೀಯೋ ಕೊಳೆ, ಅದು ಕೊಳಿಲಿಲ್ಲ ಅಂದರೆ, ಕೊಳ್ತೋಗ್ಲಿಲ್ಲ ಅಂದರೆ ಆಗ ನೀ ಮಡಿ ಮಾಡಿದ್ದು ಸರಿ. ಏನು ಮಹಾ ಮಡಿ ಮಾಡ್ತೀಯ, ಬೆಳಗ್ಗೆ ನನ್ನ ಮಡಿ ನಾನು ಶ್ರೇಷ್ಠ ಅನ್ಕೊತೀಯ. ತಿಂದದ್ದು ಕೊಳಿತಾ ಇರುತ್ತೆ, ಪ್ರತಿನಿತ್ಯ ಹೊರಗಡೆ ಬರ್ತಾ ಇರುತ್ತೆ, ಬೆವರಿನ ಮೂಲಕ ಮಲಮೂತ್ರಗಳ ಮೂಲಕ ಬರ್ತಾನೇ ಇರುತ್ತೆ, ತೊಳಿತಾನೇ ಇರ್ತೀಯ. ನಿನ್ನ ಕಲುಷಿತ ಮನದಿಂದ ಭಗವಂತನನ್ನು ಒಲಿಸಿಕೊಳ್ಳುವುದಿದ್ದರೆ, ಮನಸ್ಸು ಎಷ್ಟೊಂದು ಕಲುಷಿತವಾಗಿದೆ ಗೊತ್ತಾ. ನಾನಾ ಭೇದಗಳು, ಭಾವಗಳು, ಜಾತಿಗಳು, ನಿಂದನೆಗಳು ಎಲ್ಲ ತುಂಬಿದೆ. ನೀ ಪಠಿಸಿದ್ದು ಸರಿ. ಕಾಲನ ಕರೆಗೆ, ಕಾಲ ಅದು ಸಾವು, ಕರೆಗೆ ಕೊರಳೊಡ್ಡುವ ಮುನ್ನ ನೀ ಮಾಡಿದ್ದು ಸರಿಯೇ. ಯೋಚನೆ ಮಾಡಪ್ಪ ಮನುಷ್ಯ, ನೀನು ಮಾಡ್ತಾ ಇರೋದು ನಾನಾ ವೇಷಗಳು, ಏನೇನೆಲ್ಲ ಮಾಡಿ ದೊಂಬಿಗಳು ಗಲಾಟೆಗಳು ಎಲ್ಲ ಮಾಡ್ತಾ ಇದೆಯಲ್ಲಪ್ಪ, ನೀನು ಮಾಡೋದು ಸರಿಯೇ. ಭೇದ ಭಾವಗಳ ಸೃಷ್ಟಿಸಿ ಭಾವನೆಗಳ ಜೊತೆ ಚೆಲ್ಲಾಟವಾಡಿ ನಾನು ನೀನೆಂದು ವೇಷ ತೊಡುವುದು ಸರಿಯೇ. ನಾನು ನೀನು ಅಂತ ಎಲ್ಲ ನಾವು ವೇಷ ತೊಡ್ತಾ ಇರ್ತೀವಿ, ಭೇದ ಭಾವಗಳನ್ನ ಸೃಷ್ಟಿ ಮಾಡ್ತಾ ಇರ್ತೀವಿ, ಅದು ಸರಿಯೇ ಅಂತ ಆಗೊಂದು ಕವನ ಬರೆದಿದ್ದೆ. ಈಗ ಇವ್ರು ಪ್ರಶ್ನೆ ಕೇಳಿದಾಗ ನನ್ನ ನೆನಪಿಗೆ ಬಂತು. ನೋಡಿ, ಕೂದಲನ್ನು ಅಷ್ಟು ಕೀಳಾಗಿ ಕಾಣಬಾರ್ದು. ಎಲ್ಲಿವರೆಗೆ ಕೂದಲು ಚೆನ್ನಾಗಿ ಕಾಪಾಡ್ಕೋಬೇಕು ಅಂದರೆ, ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ, ಹಣೆಯ ಹುಬ್ಬು ಇದು ಕಪ್ಪಾಗಿರೋವರೆಗೂ ನೀನು ಆರೋಗ್ಯವನ್ನು ಮರಳಿ ಪಡೆಯಬಹುದು. ಇಲ್ಲಿ ಬೆಳ್ಳಗಾಗಕ್ಕೆ ಶುರು ಮಾಡಿದ್ರೆ ವಯಸ್ಸು ಆಗ್ತಾ ಇದೆ ಅಂತ ಅರ್ಥ. ಸೊ ಈ ತಲೆ ಮೇಲಿನ ಕೂದಲು ಬೆಳ್ಳಗಾಗ್ತಾ ಇದೆ ಅಂದರೆ ನಾನಾ ಕಾರಣಗಳಿಂದ ಬೆಳ್ಳಗಾಗುತ್ತೆ. ವಿಟಮಿನ್ ಡಿಫಿಷಿಯನ್ಸಿಯಿಂದ ಬೆಳ್ಳಗಾಗುತ್ತೆ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲೇ ಬೆಳ್ಳಗಾಗಿ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆ ಟೆನ್ಷನ್ನಿಂದ ತಲೆ ಕೂದಲು ಉದುರೋಗುತ್ತೆ, ಬೇಗ ಬೆಳ್ಳಗಾಗುತ್ತೆ. ಕೆಲವು ನೀರು ಹೆಚ್ಚು ಕಡಿಮೆ ಆದಾಗ ಪ್ರತಿನಿತ್ಯ ಸ್ನಾನ ಮಾಡ್ತಾರಲ್ಲ, ಅದರಿಂದ ಹೆಚ್ಚು ಕಡಿಮೆ ಆದಾಗಲೂ ಕೂದಲು ಬೆಳ್ಳಗಾಗುತ್ತೆ, ಕೂದಲು ಉದುರುತ್ತೆ. ಇದು ಆರೋಗ್ಯ ಸಮಸ್ಯೆಗಳಿಂದ, ಪರಿಸರದ ಸಮಸ್ಯೆಗಳಿಂದ, ವಾತಾವರಣದಿಂದ ಕೂದಲಿನ ಮೇಲೆ ಪ್ರಭಾವ ಬೀರುತ್ತೆ. ಆದರೆ ನಿಜವಾದ ಪ್ರಭಾವ ಯಾವುದಪ್ಪ ಅಂದರೆ, ಹಣೆಯ ಹುಬ್ಬಿನ ಮೇಲೆ ಬಿಳಿ ಕೂದಲು ಬಂದರೆ ಅವಾಗ ನಿಜವಾಗಿ ವಯಸ್ಸಾಗ್ತಿದೆ ಅಂತ ನೀವೆಲ್ಲ ಯೋಚನೆ ಮಾಡ್ಕೊಳ್ಳಿ. ನಿಮಗೆ ಹಣೆಯ ಇಲ್ಲ ಹುಬ್ಬಿನ ಮೇಲೆ ಬಿಳಿ ಕೂದಲು ಬಂದಿಲ್ಲ ಅಂದರೆ ನಿಮಗಿನ್ನೂ ವಯಸ್ಸಿದೆ. ನೀವು ಆರೋಗ್ಯದ ಕಡೆ ಗಮನ ಹರಿಸಿ, ಮನಸ್ಸಿನ ಕಡೆ ಗಮನ ಹರಿಸಿ, ಆಹಾರ ವಿಹಾರದ ಕಡೆ ಗಮನ ಹರಿಸಿ ಸರಿ ಮಾಡಿಕೊಂಡ್ರೆ ಮರಳಿ ಯೌವನವನ್ನು ಪಡೆಯಬಹುದು, ಮರಳಿ ಆರೋಗ್ಯವನ್ನು ಆಯಸ್ಸನ್ನು ಪಡೆಯಬಹುದು. ನಿಮ್ಮ ಹೆರಿಡಿಟಿ ಪ್ರಕಾರ ನಿಮಗೆ 100 ವರ್ಷ ಬದುಕತಕ್ಕಂಥ ಶಕ್ತಿ ಇರುತ್ತೆ, ಅದನ್ನು ಮರಳಿ ಪಡೆಯಬಹುದು. ಇದೇ ಇಂಡಿಕೇಟ್ ಮಾಡೋದು ನಿಮಗೆ. ಐಬ್ರೋಸ್ ನೋಡಿ, ತುಂಬ ಮುಖ್ಯ. ಇದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ನೀವು. ಇಲ್ಲಿ ಬೆಳಗಾದ್ಮೇಲೆ ಮುಗೀತು, ವಯಸ್ಸಾಗ್ತಾ ಇದೆ ಅಂತ ಅರ್ಥ. ಸೊ ಈ ಕೂದಲು ಬೆಳಗಾಗೋದು ನಾನಾ ಕಾರಣಗಳಿದೆ.
ಅದಕ್ಕೆ ಈಗಿನ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ, ಬೇಕಾದಷ್ಟು ಬಣ್ಣಗಳು, ಸುಮ್ಮನೆ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಸ್ನಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ವಾಟ್ ಇಸ್ ರಾಂಗ್ ಇನ್ ದಿಸ್? ಅದರ ತಪ್ಪೇನಿದೆ ಅಲ್ವಾ? ಅದರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ. ಆದರೆ ಕೆಲವರಿಗೆ ಅಲರ್ಜಿ ಆಗುತ್ತೆ, ಕೆಮಿಕಲ್ಸ್ ಉಪಯೋಗಿಸಿದ್ರೆ, ವಿತ್ ಅಮೋನಿಯಾ, ವಿತೌಟ್ ಅಮೋನಿಯಾ ಅಂತ ಬರುತ್ತೆ, ಕೆಲವು ಪೌಡ್ರ್ಗಳು ಬರುತ್ತೆ, ಬ್ಲ್ಯಾಕ್ ಹೆನ್ನ ಬರುತ್ತೆ, ಆ ಪೌಡ್ರ್ಗಳು ನೀರಲ್ಲಿ ಮಿಕ್ಸ್ ಮಾಡೋದಿರುತ್ತೆ, ಏನೇನೋ ಬೇಕಷ್ಟು. ನಿಮಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ, ನಿಮಗೇನಾಗುತ್ತೆ, ಆರಾಮ್ ಅನಿಸುತ್ತೆ, ಕಂಫರ್ಟಬಲ್ ಕಾಣುತ್ತೆ. ಹೇಗೆ ಅಂದರೆ ನಿಮ್ಗೆ ಎಷ್ಟು ಆಶ್ಚರ್ಯ ಅಂದರೆ, ಮನುಷ್ಯನ ಪ್ರಕೃತಿ ಧರ್ಮದಲ್ಲಿ ಕಣ್ಣುಗಳು ತುಂಬ ಮುಖ್ಯ. ಪ್ಲೆಸೆಂಟ್ ಫೀಲಿಂಗ್ ಎಷ್ಟು ಸೊಗಸಾಗಿದೆ ನೋಡಿ. ದೇವಸ್ಥಾನಕ್ಕೆ ಹೋಗಿ ನೋಡಿ, ನಾವು ಎಷ್ಟೊಂದು ಅಲಂಕಾರ ಮಾಡ್ತೀವಿ, ನಮಗೆ ಏನೇನು ಅಲಂಕಾರಗಳು ಇಷ್ಟವೋ ಎಲ್ಲವನ್ನೂ ಭಗವಂತನಿಗೆ ಮಾಡ್ತೀವಿ. ಅಂತ ಹಿಂಗೆ ನೋಡ್ತೀವಿ, ನಮಗೆ ಆಶ್ಚರ್ಯವಾಗಿ ಕಾಣಬೇಕು, ಅದ್ಭುತವಾಗಿ ಕಾಣಬೇಕು, ವಿಚಿತ್ರವಾದ ಎಷ್ಟು ಕೆಲವಂತೂ ನೋಡೋಕ್ಕೆ ಆಗೋದಿಲ್ಲ, ಹಂಗಂಗೆಲ್ಲ ಮಾಡಿಬಿಟ್ಟಿರ್ತಾರೆ. ತರಕಾರಿಗಳು, ಹಣ್ಣು ಹಂಪಲುಗಳೆಲ್ಲ ಭಗವಂತನಿಗೆ ಅರ್ಪಿಸ್ಬಿಟ್ಟಿರ್ತಾರೆ, ನಾವು ಸೇವನೆ ಮಾಡ್ತೀವಿ ಅಂತ ಅದರಲ್ಲಿ ಅಲಂಕಾರ ಮಾಡಿರ್ತಾರೆ. ಸೊ ಮನುಷ್ಯ ಅಲಂಕಾರ ಪ್ರಿಯ, ಸೌಂದರ್ಯವನ್ನು ನೋಡ್ತಕ್ಕಂಥವನು. ಕಣ್ಣುಗಳು ಸೌಂದರ್ಯವನ್ನು ನೋಡಿ ಸವಿಯುತ್ತೆ, ಖುಷಿಯಾಗುತ್ತೆ. ಅದಕ್ಕೆ ನಿನ್ನ ದೇಹದ ಸೌಂದರ್ಯವನ್ನು ಸ್ವಲ್ಪ ಕಾಲದಲ್ಲಿ ಚೆನ್ನಾಗಿಟ್ಕೊಳ್ಳೋಕೆ ತಪ್ಪೇನಿದೆ? ತಪ್ಪು ಏನೇನೂ ಇಲ್ಲ. ನೀವು ನೆಗೆಟಿವ್ ಫೀಲಿಂಗ್ ಏನು ಬೇಡ. ವಯಸ್ಸನ್ನು ಯಾರೂ ನಿಲ್ಸೋಕ್ಕಾಗಲ್ಲ, ಅದು ಸಹಜವಾಗಿ ಹೋಗ್ತಾ ಇರುತ್ತೆ. ಇರುವಷ್ಟು ದಿನ ಕಣ್ಣಿನ ಉಬ್ಬು ಬೆಳ್ಳಗಾಗುವ ತನಕ ತಲೆಗೆ ನೀವು ಬಣ್ಣವನ್ನು ಹಾಕುತ್ತೀರಿ. ಸಿಂಪಲ್ ಅಲ್ವಾ? ಹಾಕ್ಕೊಂಡಿರಿ, ಖುಷಿಯಾಗಿರಿ. ಇದೆಲ್ಲ ಬೆಳಗಾದ್ಮೇಲೆ ಅದಕ್ಕೇನು ಹಾಕೋದು ಬೇಡ, ಆವಾಗ ಚರ್ಮ ಜಾಸ್ತಿ ಸುಕ್ಕಾಗ್ಬಿಟ್ಟಿರುತ್ತೆ. ಈ ಬಣ್ಣಕ್ಕೂ ಸ್ಕಿನ್ಗೆ ಮ್ಯಾಚ್ ಆಗಲ್ಲ. ಇಲ್ಲಿ ಬೆಳ್ಳಗೆ ಜಾಸ್ತಿ ಆಗೋದ್ರೆ ಇದು ಜಾಸ್ತಿ ಸುಕ್ಕಾಗ್ಬಿಟ್ಟಿರುತ್ತೆ, ಆವಾಗ ಇಲ್ಲಿ ಕಪ್ಪು ಹಾಕಿದ್ರೆ ಅಸಹ್ಯ ಕಾಣುತ್ತೆ. ಆವಾಗ ನಾರ್ಮಲ್ ಆಗಿರಿ. ಈಗ ಇದು ಇನ್ನೂ ಚೆನ್ನಾಗಿದೆ ಅಂದರೆ, ಇದೆಲ್ಲ ಚೆನ್ನಾಗಿದೆ, ಕೂದಲು ಮಾತ್ರ ಬೆಳ್ಳಗಾಗಿದ್ರೆ ಸಮ್ ಹೆರಿಡಿಟಿ ಪ್ರಾಬ್ಲಮ್ಸ್ ಮತ್ತು ಕೆಮಿಕಲ್ ಪ್ರಾಬ್ಲಮ್ಸ್, ಏನೋ ಡಿಫಿಷಿಯನ್ಸಿ ಪ್ರಾಬ್ಲಮ್ಸ್ ಏನೋ ಆಗಿರುತ್ತೆ, ಅವು ಬೆಳ್ಳಗಾಗಿರುತ್ತೆ, ಕಪ್ಪು ಹಾಕೊಳ್ಳಿ ಅಲ್ವೇನ್ರಿ? ಸೊ ದಟ್ ಈಸ್ ಪಾಸಿಟಿವ್ ಫೀಲ್. ಯು ಮಸ್ಟ್ ಫೀಲ್ ಎಸ್ ಇಟ್ಸ್ ಗುಡ್, ಮೇಂಟೈನಿಂಗ್ ಎವ್ರಿಥಿಂಗ್. ವಿಧ ವಿಧ ಬಣ್ಣದ ಬಟ್ಟೆಗಳನ್ನು ಯಾಕೆ ಹಾಕ್ತೀವಿ ನಾವು? ಚೆನ್ನಾಗಿ ಕಾಣಲಿ ಅಂತ. ಎಷ್ಟೊಂದು ಅಲಂಕಾರಕ್ಕೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಗೊತ್ತಾ? ಸ್ಪೆಷಲ್ ಇನ್ ಸಿಟಿಗಳಲ್ಲಂತೂ ರಾಶಿ ಖರ್ಚು ಮಾಡ್ತಾರೆ. ಅಲಂಕಾರವಾಗಿರಬೇಕು, ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಪಾಸಿಟಿವ್ ಫೀಲ್, ನೆಗೆಟಿವ್ ಅಲ್ಲ. ಚೆನ್ನಾಗಿ ಬಟ್ಟೆ ಹಾಕ್ಕೊಂಡಿರೋದು, ಖುಷಿಯಾಗಿರೋದು. ಸಿಂಪ್ಲಿಸಿಟಿನಲ್ಲಿ ಕೆಲವರ ಸೌಂದರ್ಯ ಕಾಣುತ್ತೆ, ಅದು ಕೂಡ ಒಂದು ಆರ್ಟ್. ಅದು ಸರಳವಾದ ವಸ್ತುಗಳನ್ನು ಹಾಕ್ಕೊಂಡು, ಬಟ್ಟೆಗಳನ್ನು ಹಾಕ್ಕೊಂಡು ತುಂಬ ಸುಂದರವಾಗಿ ಕಾಣ್ತಾರೆ. ಸೊ ಮನಸ್ಸಿನಲ್ಲಿ ಸೌಂದರ್ಯ ಇರುತ್ತೆ, ದೇಹದಲ್ಲಿ ಸೌಂದರ್ಯ ಇರುತ್ತೆ. ದಟ್ ಈಸ್ ಮೆಚೂರ್ಡ್ ಬ್ಯೂಟಿ. ಅಂದರೆ ದೊಡ್ಡ ಬಟ್ಟೆಗಳನ್ನ ಹಾಕ್ಕೊಂಡೆ, ಒಡವೆಗಳನ್ನು ಹಾಕ್ಕೊಂಡೆ ಚೆನ್ನಾಗಿ ಕಾಣಬೇಕು, ಹಾಗೆ ಹೀಗೆ ಅಂತ ಏನೇನೂ ಇಲ್ಲ. ಸೊ ಒಟ್ಟಿನಲ್ಲಿ ಪಾಸಿಟಿವ್ ಫೀಲ್ ಬರಬೇಕು. ನೋಡಿದಾಗ, ನನ್ನ ದೇಹ ನೋಡಿದಾಗ, ನನ್ನ ಮನಸ್ಸನ್ನು ನೋಡಿದಾಗ, ನನ್ನ ನಡವಳಿಕೆ ನೋಡಿದಾಗ ಪಾಸಿಟಿವ್ ಫೀಲ್ ಬಂದರೆ ಸಾಕು. ಬಣ್ಣ ಹಾಕ್ಬೇಕಾ ಬೇಡವಾ ಅನ್ನೋದ ನೀವೇ ಡಿಸೈಡ್ ಮಾಡಿ. ಸೊ ಕೂದಲನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಧರ್ಮಗಳಲ್ಲಿ ಆಟ ಆಡ್ತಾ ಇರೋದೇ ಈ ಸಣ್ಣ ಕೂದಲು. ಅರ್ಥ ಆಗ್ತಿದೆಯಾ? ಬೋಳಿಸ್ಕೊಂಡು ನಾನು, ಬಿಟ್ಕೊಂಡು ನಾನು, ಕಟ್ಕೊಂಡು ನಾನು ಅಂತ, ಕಿತ್ಕೊಂಡು ನಾನು ಅಂತ ನಾನಾ ಆಟಗಳು ಈ ಸೃಷ್ಟಿನಲ್ಲಿ ನಡೀತಾ ಇದೆ. ನೀನು ಹೇಗೆ ಬೇಕಾದರೂ ಇಟ್ಕೋ ಅಲ್ವಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.